Hey guys, Namaste. I'm your humble tutor, Prakriti. So, ivattu now differential equations series alli innond problem, a simple example based on variable separable method. ನೀವು ನಮ್ಮ ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಅಂದ್ರೆ ಅದು ನೋಡಿ ಬನ್ನಿ, ಇನ್ನೂ ಸುಲಭವಾಗಿ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಲೆಟ್ಸ್ ಡೈವ್ ಇನ್ ಟು ದ ಕ್ವೆಶ್ಚನ್. ಕ್ವೆಶ್ಚನ್ ಅಬ್ಸರ್ವ್ ಮಾಡಿ. y² dy by dx is equal to x and y of 0 is equal to 1. This we call it as initial conditions. ಸೊ ಇದರ ಇನಿಷಿಯಲ್ ಕಂಡೀಷನ್ಸ್ ನಾವು ಕೊನೆಯಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ನ ತೆಗಿಲಿಕ್ಕೆ ಉಪಯೋಗಿಸ್ತೀವಿ. ಓಕೆ, ಸೊ ಫಸ್ಟ್ ಸ್ಟೆಪ್ ಏನು? ವಿ ಹ್ಯಾವ್ ಟು ಸೆಪರೇಟ್ ದ ವೇರಿಯಬಲ್ಸ್. ಅಂದ್ರೆ y ಫಂಕ್ಷನ್ ನ dy ಹತ್ರ ಬರ್ಕೋಬೇಕು, ಎಕ್ಸ್ ಫಂಕ್ಷನ್ ನ dx ಹತ್ರ ಬರ್ಕೋಬೇಕು. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ? ಸೆಪರೇಟ್ ಮಾಡ್ತಾ ಇದೀವಿ ವೇರಿಯಬಲ್ಸ್ ನ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನು? ವಿ ಹ್ಯಾವ್ ಟು ಇಂಟಿಗ್ರೇಟ್. ಡೈರೆಕ್ಟ್ಲಿ ವಿ ಕ್ಯಾನ್ ಇಂಟಿಗ್ರೇಟ್ ದ above step, that is integration of y² dy is equal to integration of x dx. So we are very comfortable about integration. Integration of y² dy ಏನಾಗುತ್ತೆ? y³ by 3 ಆಗುತ್ತೆ. Integration of x dx ಪವರ್ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. So this becomes x² by 2 according to that formula. Yes, as this is not definite integral, ಇದು ಡೆಫಿನೆಟ್ ಇಂಟಿಗ್ರಲ್ ಅಲ್ಲ, ಅದಕ್ಕೆ ನಾವು ಇಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಸಿ ನ ಹಾಕ್ತೀವಿ. ವೆರಿ ಸಿಂಪಲ್. ಈಗ ಇದೊಂದು ಸ್ವಲ್ಪ ಚೆನ್ನಾಗಿ ಕಾಣೋ ಹಾಗೆ ಬರಿಬೇಕು. ಬರೆಯೋದು, ಲೆಟ್ಸ್ ರೈಟ್ y³ ಅಲ್ವಾ? ಓಕೆ, y³ by 3 minus x² by 2 is equal to c. ಇಲ್ಲಿರೋದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಕರ್ಕೊಂಡ್ ಬಂದಿದ್ದೀನಿ. ಈಗ ಈ ಡಿನಾಮಿನೇಟರ್ ಅಲ್ಲಿ ಇರುವಂತ 3 ಮತ್ತೆ 2 ನ ಐ ವಾಂಟ್ ಟು ಗೆಟ್ ರಿಡ್. ಯಾವ ರೀತಿ ಬರೆಯೋದು? ಅಫ್ಕೋರ್ಸ್ ನಾವಿಲ್ಲಿ LCM ತೆಗಿತೀವಿ. LCM ಏನಾಗುತ್ತೆ? 6 ಆಗುತ್ತೆ. 3 ಮತ್ತೆ 2 LCM 6 ಆಗುತ್ತೆ. ಸೊ ದಿಸ್ ಬಿಕಮ್ಸ್ 2y³ minus 3x² whole divided by 6 is equal to c. This is LCM and ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಈಸಿಯಾಗಿ ಬೇಗ ಮಾಡಬಹುದು. ಸೊ ಈ 6 ನ ಈ ಕಡೆ ತಗೊಂಡು ಹೋಗೋಣ. 2y³ minus 3x² is equal to 6c. So this is the solution of this differential equation. ಆದರೆ ಕಂಪ್ಲೀಟ್ ಸೊಲ್ಯೂಷನ್ ಇಲ್ಲ. ಇಲ್ಲಿ ಏನಾಗಿದೆ? ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇನ್ನು ಉಳ್ಕೊಂಡಿದೆ. ಸೊ ಈ ಆರ್ಬಿಟ್ರರಿ ಕಾನ್ಸ್ಟೆಂಟ್ ತೆಗಿಬೇಕು ಅಂದ್ರೆ ನಾವು ಈ ಇನಿಷಿಯಲ್ ಕಂಡೀಷನ್ ಉಪಯೋಗಿಸಬೇಕು. ಸೊ ಇನಿಷಿಯಲ್ ಕಂಡೀಷನ್ ಏನ್ ಹೇಳ್ತಾ ಇದೆ? y of 0 is equal to 1 ಅಂತ ಹೇಳ್ತಾ ಇದೆ. ಅಂದ್ರೆ ಅರ್ಥ ಏನು? y of x ಅಂತ ಅಂದ್ರೆ ಯಾವಾಗ x is equal to 0 ಆಗುತ್ತೋ ಆಗ y ನ ವ್ಯಾಲ್ಯೂ 1 ಆಗುತ್ತೆ ಅಂತ ಅರ್ಥ. ಸೊ ಈಗ ನಾವು x is equal to 0 ಆದರೆ y is equal to 1 ಆಗುತ್ತೆ. ಸೊ ಅದನ್ನ ಬರೆಯೋಣ. ಈಗ x is equal to 0 ಅಪ್ಲೈ ಮಾಡಿದ್ರೆ y ಗೆ 1 ಹಾಕಬೇಕು. 2 into 1³ minus 3 into 0² is equal to 6c. So 2 is equal to 6c. So I can write it as 2 ones, 2 1 2, 2 3 6. So c is equal to 1 by 3. ಸೊ ನಮಗೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಗೊತ್ತಾಯ್ತು 1 by 3 ಅಂತ. ಈಗ ಈ ಆರ್ಬಿಟ್ರರಿ ಕಾನ್ಸ್ಟೆಂಟ್ ನ ಈ ಈಕ್ವೇಶನ್ಗೆ, ಈ ಸೊಲ್ಯೂಷನ್ಗೆ ಅಪ್ಲೈ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂತು. ವೆರಿ ಸಿಂಪಲ್. ಸೊ ಏನಾಗುತ್ತೆ? 2y³ minus 3x² is equal to 6 into 1 by 3. ಸೊ 3 1s are 3 2s are 6. And ಏನಾಗುತ್ತೆ? 2y³ minus 3x² is equal to 2. So this is the solution, complete solution of this differential equation. So hope you enjoyed the video. ಇದೇ ರೀತಿ ಇನ್ನೂ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನ ಮುಂದೆ ಮಾಡ್ತಾ ಇರೋಣ. So happy learning. Thank you.